ನಾನು ಡಿ ಗ್ಯಾಂಗ್ ಜೊತೆ ಸತ್ರೂ ಸೇರಲ್ಲ. ಅವರು ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ, ಹೌದು. ಯಾಕಂದರೆ ನನ್ನ ಗ್ಯಾಂಗಿನವರು, ನನ್ನ ಟೀಮ್ನವರು ನನಗೆ ಹೆಲ್ಪ್ ಮಾಡದಿರುವಾಗ ಆ ವಿಚಾರದಲ್ಲಿ ನನಗೆ ದೀಪಕ್ ಶೆಟ್ಟಿ ಹೆಲ್ಪ್ ಮಾಡಿದ್ದಾರೆ. ನಾನು ವಸಂತ್ ಗಿಳಿಯರ ಸಹಾಯವನ್ನು ಕೇಳ್ತೀನಿ ಅಗತ್ಯ ಬಂದರೆ. ಯಾಕಂದರೆ ನನಗೆ ಸತ್ಯ ಗೊತ್ತಾಗಬೇಕು ಏನು ಅಂತ. ಮತ್ತೆ ಒಂದು ಈ ವಿಚಾರವನ್ನು ವಿಮರ್ಶೆ ಮಾಡ್ತೀನಿ. ಮತ್ತು ದಯವಿಟ್ಟು ಇನ್ನೊಮ್ಮೆ ಹೇಳ್ತೀನಿ, ಈ ಬುರುಡೆ ಗ್ಯಾಂಗಿಗೂ ಸೌಜನ್ಯ ಹೋರಾಟಕ್ಕೂ ಸಂಬಂಧ ಇಲ್ಲ. ನಾವೆಲ್ಲ ಬುರುಡೆ ಗ್ಯಾಂಗಿನಲ್ಲಿ ಇಲ್ಲ. ಆ ವಿಚಾರ ಬಹಳಷ್ಟು ಸೌಜನ್ಯ ಹೋರಾಟಕ್ಕೆ ತುಂಬ ನೋವು ತಂದಿದೆ. ಇಡೀ ಸೌಜನ್ಯ ಹೋರಾಟದ ಹಾದಿಯನ್ನೇ ತಪ್ಪಿಸಿದ ಪ್ರಸಂಗ ಅದು ಈ ಬುರುಡೆ ಗ್ಯಾಂಗ್. ಅದರ ಹಿಂದಿನ ವ್ಯಕ್ತಿಗಳು, ಶಕ್ತಿಗಳು ಯಾರು ನಮಗೆ ಗೊತ್ತಿಲ್ಲ. ನಾವು ಅವರ ಜೊತೆ ನಾನು ಅದಕ್ಕೆ ಸಪೋರ್ಟ್ ಮಾಡುವುದಿಲ್ಲ, ಅದರ ಬಗ್ಗೆ ಮಾತಾಡುವುದಿಲ್ಲ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡಲಿ. ಅಣ್ಣಪ್ಪ ಮಂಜುನಾಥ ಯಾರು ತಪ್ಪು ಮಾಡಿದಾನೋ ಅವನಿಗೆ ಶಿಕ್ಷೆ ಕೊಡಲಿ, ನಾನು ಮಾಡಿದರೆ ನನಗೆ ಶಿಕ್ಷೆ ಸಿಗಲಿ ಅಂತ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನನಗೂ ಈ ಮಹೇಶ್ ಅಣ್ಣ ಆ್ಯಂಡ್ ಟೀಮಿಗೂ, ಈ ಸೌಜನ್ಯ ಹೋರಾಟಗಾರ ಯಾವ ಟೀಮಿಗೂ ಯಾವ ಸಂಬಂಧನೂ ಇಲ್ಲ. ನನ್ನದೇನಿದ್ರು ಒಂಟಿ ಹೋರಾಟ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡಲಿ. ಸೌಜನ್ಯನಿಗೆ ನ್ಯಾಯ, ಸೌಜನ್ಯನೇ ತೆಗೆಸಿಕೊಟ್ಟಿದ್ದಾಳೆ, ಆಲ್ರೆಡಿ ತೆಗೆಸಿಕೊಡ್ತಾಳೆ. ಒಂದು ವಿಚಾರ ಮಾತ್ರ ನಾನು ಸ್ಪಷ್ಟ ಮಾಡ್ತೀನಿ, ನನಗೆ ಯಾರಾದರೂ ಸೌಜನ್ಯ ಹೋರಾಟಗಾರರು ತೊಂದರೆ ಕೊಟ್ಟರೆ, ಡಿ ಗ್ಯಾಂಗ್ ಬಿಡಿ, ಅವರನ್ನು ನಾನು ಕೇರ್ ಮಾಡಲ್ಲ. ಸೌಜನ್ಯ ಹೋರಾಟಗಾರರು ತೊಂದರೆ ಕೊಟ್ಟರೆ ಇದೇ ಥರ ಲೈವ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. ಪ್ರತಿಯೊಂದು ಕಾಲನ್ನು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ದಾಖಲೆಗಳನ್ನು ನಾನು ಇಟ್ಟಿದ್ದೀನಿ, ಪ್ರತಿಯೊಂದು ವಾಯ್ಸ್ ಮೆಸೇಜ್ಗಳನ್ನು ಶೇರ್ ಮಾಡಿದ್ದೀನಿ. ಕೆಲವೊಂದು ಪೊಲೀಸ್ ಕಂಪ್ಲೇಂಟನ್ನು ಕೂಡ ನಾನು ಮಾಡ್ತೀನಿ. ಯಾಕಂದರೆ ಇಲ್ಲ ಸಲ್ಲದ ವಿಚಾರಕ್ಕೆ ನನ್ನ ಮೇಲೆ ಅಪವಾದ ಹಾಕಿದರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಅದು ನನ್ನ ಕ್ಯಾರೆಕ್ಟ್ರು. ಇದು ಅಣ್ಣಪ್ಪ ಮಂಜುನಾಥ ನಾಣೆ ಸತ್ಯ. ನನಗೆ ಯಾರು ತಿರುಗಿ ಬಿದ್ದರೋ ಅವರನ್ನು ಮಣ್ಣು ಪಾಲಾಗುವ ತನಕ ನಾನು ಬಿಡಲ್ಲ. ನಾನು ಶತ್ರುತ್ವ ಕಟ್ಟಿಕೊಂಡ್ರೆ ಹಾಗೇನೆ, ಅದು ನನ್ನ ಮನೆಯವರಿಗೂ ಗೊತ್ತು, ಅದು ಸೌಜನ್ಯಳಿಗೆ ಗೊತ್ತು. ಇಷ್ಟೇ ನನ್ನ ವಿಷಯ ಹೇಳಿ ನಾನು ಈ ವಿಡಿಯೋ ಎಂಡ್ ಮಾಡ್ತೇನೆ.